ಸಮಯದಲ್ಲಿ ಮತ್ತೊಂದು ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಇನ್ನೊಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. NDRF ಮತ್ತು SDRF ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯುಸಿರನ್ನು ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. NDRF ಮತ್ತು SDRF ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಖುಷ್ವಂತ ಮಾಹಿತಿಯನ್ನು ಕೊಡ್ತಾ ಇದ್ರು. ಖುಷ್ವಂತ, ಸದ್ಯಕ್ಕೆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಕಾರ್ಯಾಚರಣೆ ನಾಗೇಂದ್ರ ಬಾಬು, ಈ ಒಂದು ಘಟನೆ ಗೊತ್ತಾಗಿ ಸುಮಾರು 5 ಗಂಟೆಯ ವೇಳೆಗೆ ಘಟನೆ ಗೊತ್ತಾಗಿರುವಂತದ್ದು. 5 ಗಂಟೆ ಹೊತ್ತಿಗೆ ಇಲ್ಲಿ ಸ್ಥಳೀಯರು ಕೂಡ ಬಂದಿದ್ದಾರೆ. ಆದ್ರೆ ಸ್ಥಳೀಯರ ಕೈಯಿಂದಲೂ ಕೂಡ ಇಲ್ಲಿ ರಕ್ಷಣೆ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಮನೆ ಕುಸಿದು ಅದರ ಅವಶೇಷಗಳಿಗೆ ಸಿಲುಕಿರುವಂತದ್ದು. ಹೀಗಾಗಿ NDRF SDRF ತಂಡ ಕೂಡ ಇದೆ. ಹಾಗೆ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಇರುವುದು ಮತ್ತು ವೈದ್ಯಕೀಯ ತಂಡಗಳು ಕೂಡ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುತ್ತೆ. ಹಾಗೆ ವೈದ್ಯಕೀಯ ಉಪಕರಣಗಳು ಏನೇನಿದೆ ಅಂದ್ರೆ ಟ್ರೀಟ್ಮೆಂಟ್ಗೆ ಬೇಕಾದಂತಹ ಉಪಕರಣಗಳಿರ್ಬೋದು, ಅದಕ್ಕೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು ಕೂಡ ಅವರು ಪರಿಕರಗಳನ್ನು ತಂದು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿ ಆಗಿರುವಂತದ್ದು. ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾ ಇದ್ರು ಕೂಡ ಮಳೆಯಲ್ಲಿ ಕಾರ್ಯಾಚರಣೆ ಮಾಡೋದು ಕಷ್ಟ ಆಗ್ತಿದೆ. ಜೊತೆಗೆ ಸುತ್ತಮುತ್ತ ಜನರು ಕೂಡ ಕೌತುಕದಿಂದ ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿನ ಸಂಪರ್ಕಿಸುವಂಥ ಕೆಲಸವನ್ನ ಮಾಡ್ತೀವಿ. ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಒಂದು ಮಗು ಡೆತ್ ಆಗಿದೆ. ಮತ್ತೊಂದು ಮಗುವಿನ ರಕ್ಷಣೆಗೋಸ್ಕರ ಈಗ ರಕ್ಷಣಾ ಪಡೆಗಳು ಹರಸಾಹಸವನ್ನ ಪಡ್ತಾ ಇದ್ದಾವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಕೂಡ ಮತ್ತೊಂದು ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಈಗ ರಕ್ಷಣಾ ಪಡೆಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. आराम से राइट जाओ ओके ओके सर कहां पे इधर आओ ला इधर राइट अरे इधर दूर है नहीं आराम से राइट जाओ ओके ओके सर कहां पे इधर आओ ला इधर राइट अरे इधर दूर है ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಸದ್ಯಕ್ಕೆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ನರೇಂದ್ರ ಬಾಬು, ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಓರ್ವ ಮಹಿಳೆ ಇರುವಂತದ್ದು, ಅಂದ್ರೆ ಮಹಿಳೆ ಜೊತೆ ಏನು ಮಗುವನ್ನ ರಕ್ಷಿಸಿಕೊಂಡು ಒಳಗೆ ಸಿಕ್ಕಾಕೊಂಡಿದ್ರು, ಆ ಮಗು ತೀರಿಕೊಂಡಿದೆ ಅನ್ನುವಂತ ಮಾಹಿತಿ. ಹಾಗೆ ಆದ್ರೆ ಸಿಲುಕಿಕೊಂಡಿರುವಂತ ಮಹಿಳೆ ಏನಿದ್ದಾರೆ ಅವರನ್ನ ಇಬ್ರು ಅಶ್ವಿನಿ ಮತ್ತು ಪ್ರೇಮ ಪೂಜಾರಿ ಅಂತ ಇಬ್ರು ಮಹಿಳೆಯರಿದ್ದಾರೆ. ಅದರಲ್ಲಿ ಓರ್ವರು ತೀರಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರೋದು. ಇದರಲ್ಲಿ ಅಶ್ವಿನಿ ಪೂಜಾರಿ ಮತ್ತು ಪ್ರೇಮ ಪೂಜಾರಿ ಇವರಿಬ್ಬರಲ್ಲಿ ಪ್ರೇಮ ಪೂಜಾರಿ ತೀರಿಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಹಾಗೆ ಒಳಗೆ ಇರುವವರನ್ನ ಮಹಿಳೆಯರಲ್ಲಿ ಇಬ್ಬರನ್ನ ಆಚೆ ತೆಗಿಲಿಕ್ಕೆ, ಅಂದ್ರೆ ಅಶ್ವಿನಿ ಅವರನ್ನ ಆಚೆ ತೆಗಿಲಿಕ್ಕೆ ಸಾಕಷ್ಟು ಹರಸಾಹಸ ಮಾಡ್ತಿದ್ದಾರೆ. ಜೊತೆಗೆ ಅವರಿಗೆ ಆಕ್ಸಿಜನ್ ಸಪ್ಲೈಯನ್ನ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಜಾಗರೂಕತೆಯಿಂದ, ಯಾಕಂತ ಅಂದ್ರೆ ಈ ಮನೆ ಕುಸಿರುವಂತ ದೃಶ್ಯದಲ್ಲಿ ನೋಡಬಹುದು, ಮನೆಯ ಮಾಡು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಹಾಗೆ ಮನೆ ಇದ್ದಂತಹ ಅರ್ಧ ಭಾಗಕ್ಕೆ ಮನೆ ಹೂತು ಹೋದಂತ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಒಂದ್ ವೇಳೆ ಅಜಾಗ್ರತೆಯಿಂದ ಒಂದ್ ಸ್ವಲ್ಪ ಏನಾದ್ರು ಅಜಾಗ್ರತೆ ಆದ್ರೆ ಮನೆಯ ಮಾಡು ಮತ್ತೆ ಒಳಗೆ ಹೋದಂತವರ ಮೇಲೂ ಕೂಡ ಕುಸಿದು ಬೀಳುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಸಿಮೆಂಟ್ ಸ್ಲ್ಯಾಬ್ಗಳು ಇರುವಂತದ್ದು. ಹೀಗಾಗಿ ಈ ಒಂದು ರೆಸ್ಕ್ಯೂ ಕಾರ್ಯ ಮಾಡಬೇಕಾದ್ರೆ ಆ ಜಾಗೃತೆಯನ್ನು ಕೂಡ ವಹಿಸಬೇಕಾಗಿದೆ. ಈ ಕಾರಣದಿಂದ ಮೆಡಿಕಲ್ ಟೀಮ್ ಈಗಾಗಲೇ ಒಂದು ಮೆಡಿಕಲ್ ಟೀಮ್ ಮನೆ ಒಳಗೆ ಹೋಗಿದೆ. ಮತ್ತೆ ಆಕ್ಸಿಜನ್ ಸಿಲಿಂಡರ್ಗಳೊಂದಿಗೆ ಒಂದು ಮೆಡಿಕಲ್ ಟೀಮ್ ಒಳಗೆ ಹೋಗಿರುವಂತದ್ದು. ಜೊತೆಗೆ ಆ ಮಹಿಳೆ ಯಾರು ಬದುಕಿದ್ದಾರೆ ಅವರನ್ನ ಆಚೆ ತರುವಂತಹ ಕಾರ್ಯಾಚರಣೆ ಒಳಗೆ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ಅವರು ಆಚೆ ಬಂದಿಲ್ಲ. ಸುತ್ತಲೂ ಕೂಡ SDRF NDRF ತಂಡ ನೆರೆದಿದೆ. ಹಾಗೆ ಗ್ರಾಮಸ್ಥರು ಕೂಡ ಇಲ್ಲಿ ಬಂದಿರುವಂತದ್ದು. ಇನ್ನ ಸ್ಥಳದಲ್ಲಿ ಇದು ಒಂದೇ ಮನೆ ಇರುವಂತದ್ದು, ಅಕ್ಕಪಕ್ಕ ಯಾವುದೂ ಮನೆಗಳು ಕೂಡ ಇಲ್ಲ. ಹೀಗಾಗಿ ತೋಟದ ಸುತ್ತವೂ ತೋಟ ಇರುವಂತದ್ದು, ಅಂದ್ರೆ ಕಾಂತ ಪೂಜಾರಿ ಮನೆ ಇತ್ತು, ಆ ಮನೆ ಸುತ್ತ ತೋಟ ಇದೆ. ಮನೆಯ ಹಿಂಭಾಗದಲ್ಲೇ ಈ ಒಂದು ಬೆಟ್ಟ ಗುಡ್ಡ ಇರುವಂತದ್ದು. ಆ ಗುಡ್ಡವು ಸಂಪೂರ್ಣ ಅರ್ಧ ಭಾಗ ಕುಸಿದು ಬಂದ ಕಾರಣ ಈ ಮನೆ ಕುಸಿದು ಬಿದ್ದಿರುವಂತದ್ದು. ಹೀಗಾಗಿ ಸಾಕಷ್ಟು ರೆಸ್ಕ್ಯೂ ಕಾರ್ಯಗಳು ಕಷ್ಟ ಇರುವಂತದ್ದು. ಆದ್ರೂ ಕೂಡ ನಿರಂತರವಾಗಿ ಖುಷ್ವಂತ್, ಹಾಗೆ ಸಮಯದಲ್ಲಿ ಮತ್ತೊಂದು ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಇನ್ನೊಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.
NDRF ಮತ್ತು SDRF ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯುಸಿರನ್ನು ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. NDRF ಮತ್ತು SDRF ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಖುಷ್ವಂತ ಮಾಹಿತಿಯನ್ನು ಕೊಡ್ತಾ ಇದ್ರು. ಖುಷ್ವಂತ, ಸದ್ಯಕ್ಕೆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಕಾರ್ಯಾಚರಣೆ ನಾಗೇಂದ್ರ ಬಾಬು, ಈ ಒಂದು ಘಟನೆ ಗೊತ್ತಾಗಿ ಸುಮಾರು 5 ಗಂಟೆಯ ವೇಳೆಗೆ ಘಟನೆ ಗೊತ್ತಾಗಿರುವಂತದ್ದು. 5 ಗಂಟೆ ಹೊತ್ತಿಗೆ ಇಲ್ಲಿ ಸ್ಥಳೀಯರು ಕೂಡ ಬಂದಿದ್ದಾರೆ. ಆದ್ರೆ ಸ್ಥಳೀಯರ ಕೈಯಿಂದಲೂ ಕೂಡ ಇಲ್ಲಿ ರಕ್ಷಣೆ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಮನೆ ಕುಸಿದು ಅದರ ಅವಶೇಷಗಳಿಗೆ ಸಿಲುಕಿರುವಂತದ್ದು. ಹೀಗಾಗಿ NDRF SDRF ತಂಡ ಕೂಡ ಇದೆ. ಹಾಗೆ ಜೊತೆಗೆ ಪೊಲೀಸರು ಕೂಡ ಅವರ ಜೊತೆ ಇರುವುದು ಮತ್ತು ವೈದ್ಯಕೀಯ ತಂಡಗಳು ಕೂಡ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದೆ. ಹಾಗೆ ಆ ವೈದ್ಯಕೀಯ ಉಪಕರಣಗಳು ಏನೇನಿದೆ ಅಂದ್ರೆ ಟ್ರೀಟ್ಮೆಂಟ್ಗೆ ಬೇಕಾದಂತಹ ಉಪಕರಣಗಳಿರ್ಬೋದು, ಅದಕ್ಕೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು ಕೂಡ ಅವರು ಪರಿಕರಗಳನ್ನು ತಂದು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿ ಆಗಿರುವಂತದ್ದು. ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾ ಇದ್ರು ಕೂಡ ಮಳೆಯಲ್ಲಿ ಕಾರ್ಯಾಚರಣೆ ಮಾಡೋದು ಕಷ್ಟ ಆಗ್ತಿದೆ. ಜೊತೆಗೆ ಸುತ್ತಮುತ್ತ ಜನರು ಕೂಡ ಕೌತುಕದಿಂದ ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿನ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತೀವಿ. ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಒಂದು ಮಗು ಡೆತ್ ಆಗಿದೆ. ಮತ್ತೊಂದು ಮಗುವಿನ ರಕ್ಷಣೆಗೋಸ್ಕರ ಈಗ ರಕ್ಷಣಾ ಪಡೆಗಳು ಹರಸಾಹಸವನ್ನ ಪಡ್ತಾ ಇದ್ದಾವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಕೂಡ ಮತ್ತೊಂದು ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಈಗ ರಕ್ಷಣಾ ಪಡೆಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. नहीं है, आराम से राइट साइड जाओ. ओके ओके सर. कहां पे इधर आओ. ला इधर राइट अरे इधर दूर है. नहीं है, आराम से राइट साइड जाओ. ओके ओके सर. कहां पे इधर आओ. ला इधर राइट अरे इधर दूर है. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಸದ್ಯಕ್ಕೆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ನರೇಂದ್ರ ಬಾಬು, ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಓರ್ವ ಮಹಿಳೆ ಇರುವಂತದ್ದು, ಅಂದ್ರೆ ಮಹಿಳೆ ಜೊತೆ ಏನು ಮಗುವನ್ನ ರಕ್ಷಿಸಿಕೊಂಡು ಒಳಗೆ ಸಿಕ್ಕಾಕೊಂಡಿದ್ರು, ಆ ಮಗು ತೀರಿಕೊಂಡಿದೆ ಅನ್ನುವಂತ ಮಾಹಿತಿ. ಹಾಗೆ ಆದ್ರೆ ಸಿಲುಕಿಕೊಂಡಿರುವಂತ ಮಹಿಳೆ ಏನಿದ್ದಾರೆ ಅವರನ್ನ ಇಬ್ರು, ಅಶ್ವಿನಿ ಮತ್ತು ಪ್ರೇಮ ಪೂಜಾರಿ ಅಂತ ಇಬ್ರು ಮಹಿಳೆಯರಿದ್ದಾರೆ. ಅದರಲ್ಲಿ ಓರ್ವರು ತೀರಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರೋದು.